ನಮಸ್ತೆ. ಭಾರ್ಗವಿ LLB ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಕ್ಕಿ ಫೋನ ನೋಡಿಕೊಂಡು ಎಂಜಾಯ್ ಮಾಡ್ತಾ ಕೂತಿರ್ತಾನೆ. ಅಲ್ಲಿಗೆ ಅರ್ಜುನ್ ಬರ್ತಾನೆ. ಅರ್ಜುನ್ ಬಂದಿದ್ದೇನೆ ಅವನ ಕಾಲರ್ ಪಟ್ಟಿ ಹಿಡಿದು ಎದ್ದೇಳೋ ಮೇಲೆ ಅಂತ ಎದ್ದಿಸಿ ನಿಲ್ಲಿಸಿ, ಯಾಕೋ ಹೀಗೆ ಮಾಡಿದೆ, ನನ್ನ ತಂಗಿಗೆ ಯಾಕೋ ಮೋಸ ಮಾಡಿದೆ ನೀನು ಅಂತ ಹೇಳಿದ್ದಕ್ಕೆ, ನೋಡು ರಿತು ಏನೋ ಹೇಳಿ ಕಳಿಸಿರ್ತಾಳೆ, ನೀನು ಬಂದು ಇಲ್ಲಿ ನನ್ನ ಕಾಲು ಹಿಡ್ಕೊಂಡು ಬೇಡ್ಕೊತೀಯ, ಮದುವೆ ಸೆಟಲ್ ಮಾಡ್ತೀಯ ಅಂತ ನಾನು ಅಂದ್ಕೊಂಡೆ. ನೀನು ನನ್ನ ಮೇಲೆ ಜೋರು ಮಾಡ್ತಾ ಇದೆಯಾ, ನೀನು ಹೀರೋ ಆಗಿ ಬಂದಿದ್ಯಾ ಇಲ್ಲಿ, ನನ್ನ ತಂಗಿಗೆ ಏನು ಮಾಡಿದೆ ಹಾಗೆ ಹೇಗೆ ಅಂತ ಕೇಳ್ತಾ ಇದೀಯಾ ಅಂತ ಹೇಳಿದ್ದಕ್ಕೆ, ನೋಡು ಇಲ್ಲಿ ನಾನು ನಿನ್ನ ಎನಿಮಿಯಾಗಿ ಬಂದಿಲ್ಲ, ನಿನ್ನ ಶತ್ರುವಾಗಿ ಬಂದಿಲ್ಲ, ನಾನು ಇಲ್ಲಿ ನನ್ನ ತಂಗಿ ಜೀವನನ ಹಾಳು ಮಾಡಿದೀಯ, ನೀನು ನಂಬಿಸಿ ಕುತ್ತಿಗೆ ಕುಯ್ದುಬಿಟ್ಟಿಯಲ್ಲೋ ನೀನು ಅಂತ ಹೇಳ್ತಾನೆ ಅರ್ಜುನ್. ಅದಕ್ಕೆ ವಿಕ್ಕಿ ಅದು ಏನು ಮಾಡಿದೆ ಅಂತ ಫಸ್ಟ್ ಹೇಳು ಅಂತ ಹೇಳಿದ್ದಕ್ಕೆ, ಇನ್ನೇನೋ ಮಾಡಿದ್ಯಾ, ಪ್ರೀತಿ ಹೆಸರಲ್ಲಿ ಅವಳಿಗೆ ಮೋಸ ಮಾಡಿದೀಯಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮೋಸನ ಏನು ಮಾಡಿದ್ದೀನಿ ಅಂತ ಫಸ್ಟ್ ಹೇಳು ಅಂತ ವಿಕ್ಕಿ ಕೇಳ್ತಾನೆ. ಅದಕ್ಕೆ ಅವಳಿಗೆ ನಂಬಿಸಿ ಪ್ರೀತಿ ಹೆಸರಲ್ಲಿ ಅವಳು ಇವಾಗ ಪ್ರೆಗ್ನೆಂಟ್ ಆಗೋಗಿ ಮಾಡಿದೀಯಲ್ಲೋ ಅಂತ ಹೇಳಿದ್ದಕ್ಕೆ, ನೋಡು ಈ ವಿಷಯನ ಇಟ್ಕೊಂಡು ನೀನು ಬಂದು ನನ್ನ ಹತ್ರ ಕೇಳ್ಕೊತೀಯ ಬೇಡ್ಕೊತೀಯ ಅಂತ ನಾನು ಅಂದ್ಕೊಂಡಿದ್ದೆ, ಅದನ್ನ ಬಿಟ್ಟು ನೀನು ನನ್ನ ಕಾಲರ್ ಪಟ್ಟಿನೇ ಇಟ್ಕೊಂಡು ನನಗೇನೆ ರೋಪ್ ಹಾಕ್ತೀಯ, ಬಿಡೋ ನೀನು, ನಾನು ನನ್ನ ಅಕ್ಕನ್ನ ಮದುವೆ ಆಗು ಅಂತ ನಾನು ನಿನ್ನ ಹತ್ರ ಕೇಳ್ಕೊಂಡಿದ್ದೆ, ಆದರೆ ನೀನು ಅವಳಿಗೆ ಮೋಸ ಮಾಡಿ ಬೇರೆ ಹುಡುಗಿನ ಮದುವೆ ಆದೆ, ನಾನಿವಾಗ ರಿತುನ ಮದುವೆ ಆಗಬೇಕಾ, ನಾನು ರಿತುನ ಮದುವೆ ಆಗಲ್ಲ ಅಂತ ವಿಕ್ಕಿ ಹೇಳ್ತಾನೆ. ಹತ್ರ ಭಾರ್ಗವಿ ಅಕ್ಕ ಕಡಲೆಕಾಯಿ ತೊಗೊಳ್ಳೋಣ್ವೇನೆ ಅಂತ ಕೇಳ್ತಾಳೆ. ಅದಕ್ಕೆ ಕಡಲೆಕಾಯಿ ತೊಗೊತೀಯ, ಬಾದಾಮ್ ತಿನ್ನೋ ಅಂತ ಯೋಗ ಬಂದ್ರೂ ಕಡಲೆಕಾಯಿ ಕೇಳ್ತಾ ಇದೆಯಲ್ಲೇ, ಇನ್ನು ನಮ್ಮ ಅಪ್ಪನಿಗಂತೂ ಒಂದಿನ ಬಾದಾಮ್ ತಂದ್ಕೊಡೋ ಯೋಗ್ಯತೆ ಅಂತೂ ಇರಲಿಲ್ಲ, ಅಂಥದ್ರಲ್ಲಿ ಇವಾಗ ಬಾದಾಮ್ ತಿನ್ನಬೇಕು ಅದಂತ ಯೋಗ ಬಂದಿದೆ, ಆದ್ರೂ ಕಡಲೆಕಾಯಿ ಕೇಳ್ತಾ ಇದೆಯಲ್ಲೇ ಅಂತ ಕೇವಲವಾಗಿ ಮಾತಾಡ್ತಾಳೆ. ಅದಕ್ಕೆ ಭಾರ್ಗವಿ, ಅಲ್ಪಂಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಲಿ ಕೊಡೆ ಹಿಡ್ಸ್ಕೊಂಡ್ರು ಅನ್ನೋರಿಗೆ ಏನೂ ಮಾಡೋಕ್ಕಾಗಲ್ಲ ಅಕ್ಕ, ಬಡವ್ರಿಗೆ ಕಡಲೆ ಬೀಜನೇ ಬಾದಾಮ್ ಇದ್ದ ಹಾಗೆ ಅಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ಸರಿ ಬೇಕಾ ತಗೋ ಅಂತ ಹೇಳ್ತಾಳೆ. ಅದಕ್ಕೆ ಹೇಳಕ್ಕ 1 kg ತೊಗೊಳ್ಳೋಣವಾ ಪ್ಲೀಸ್ ಕಣೆ ಕೊಡ್ಸೆ ಅಂತ ಹೇಳ್ತಾಳೆ. ಸರಿ ಆಯಿತು ತಗೋ ಅಂತ ಬೃಂದ ಹೇಳ್ತಾಳೆ. ರೌಡಿ ಆ ಕಡೆಯಿಂದ ತಪ್ಪಿಸ್ಕೊಂಡು ಓಡಿ ಬರ್ತಾ ಇರ್ತಾನೆ. ಅದನ್ನು ಇನ್ಸ್ಪೆಕ್ಟರ್ ಪತ್ತೆ ಹಚ್ಚೋದಕ್ಕೆ ಅಂತ ಹಿಂದೆನೇ ಬರ್ತಾ ಇರ್ತಾರೆ, ಆದರೆ ಅವನು ಸಿಗೋದಿಲ್ಲ. ಭಾರ್ಗವಿ ಕಣ್ಮುಂದೆ ಬಂದು ನಿಂತ್ಕೊತಾನೆ. ಆ ಕಡೆ ಸಂಧ್ಯಾ ಹೆಸರು ಕೇಳುತ್ತೆ. ಆಗ ರೌಡಿ ಹೆದರ್ಕೊತಾನೆ. ಅದನ್ನು ನೋಡಿ ಭಾರ್ಗವಿ ಯಾಕೆ ಸಂಧ್ಯಾ ಹೆಸರು ಕೇಳಿದ್ರೆ ಭಯ ಆಗುತ್ತಾ ಅಂತ ಅವಳ ಮುಖದ ಮೇಲೆ ಹಾಕೊಂಡಿದ್ದ ಸೆರಗನ್ನು ತೆಗಿತಾಳೆ. ಆಗ ರೌಡಿಗೆ ತುಂಬಾ ಭಯ ಆಗುತ್ತೆ. ಅರ್ಜುನ್ಗೆ, ನಾನು ಯಾವುದೇ ಕಾರಣಕ್ಕೂ ನಿನ್ನ ತಂಗಿನ ನಾನು ಮದುವೆ ಆಗಲ್ಲ, ರಿತುನ ನಾನು ಮದುವೆ ಆಗಲ್ಲ, ಏನು ಮಾಡ್ಕೊತೀಯ ಮಾಡ್ಕೊ ಹೋಗ್ ಅಂತ ಹೇಳ್ತಾನೆ. ಅದಕ್ಕೆ ಏನೋ ಮಾತಾಡ್ತಾ ಇದೀಯ ನೀನು, ಪ್ರೀತಿ ಹೆಸರಲ್ಲಿ ನನ್ನ ತಂಗಿಗೆ ಮೋಸ ಮಾಡಿದ್ದು ಅಲ್ದೇ ಈ ಥರ ಎಲ್ಲ ಮಾತಾಡ್ತಾ ಇದೀಯ, ನೀನು ಪ್ರೀತಿಸ್ತಾ ಇರೋ ಹುಡುಗಿನ ಈ ಥರ ಕೇವಲವಾಗಿ ಮಾತಾಡೋದಕ್ಕೆ ನಿನಗೆ ನಾಚಿಕೆ ಆಗಲ್ವಾ, ಅವಳು ನಿನ್ನ ಮೇಲೆ ಜೀವನ ಇಟ್ಕೊಂಡಿದ್ದಾಳೆ, ಆದರೆ ನೀನು ಮಾತ್ರ ಈ ಥರ ಮಾತಾಡ್ತಾ ಇದೆಯಲ್ಲ ಅಂತ ಹೇಳಿದ್ದಕ್ಕೆ, ನೀನು ಮಾತ್ರ ನನ್ನ ಅಕ್ಕನಿಗೆ ಮೋಸ ಮಾಡ್ಬೋದಾ, ಆದರೆ ನಾನು ನಿನ್ನ ತಂಗಿಗೆ ಮೋಸ ಮಾಡಬಾರ್ದಾ, ನಾನು ರಿತುನ ಮದುವೆ ಆಗಬೇಕಾ, ನೀನು ನನ್ನ ಅಕ್ಕನ ಮದುವೆ ಆಗು, ಅವಳ ಜೀವನಕ್ಕೆ ಒಂದು ಅರ್ಥ ಕೊಡು ಫಸ್ಟು, ಅದಾದಮೇಲೆ ನಾನು ನಿನ್ನ ತಂಗಿ ರಿತುನ ಮದುವೆ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅರ್ಜುನ್, ನೋಡು ವಿಕ್ಕಿ ಅದೆಲ್ಲ ಆಗೋಗಿರೋ ಕತೆ, ಅದ್ರ ಬಗ್ಗೆ ಇವಾಗ ಮಾತು ಬೇಡ, ಈಗ ನೀನು ನನ್ನ ತಂಗಿನ ಮದುವೆ ಆಗಬೇಕು ಅಷ್ಟೇ ಅಂತ ಹೇಳ್ತಾನೆ. ಅಂದರೆ ವಿಕ್ಕಿ ನಾನು ಮದುವೆ ಆಗೋದಿಲ್ಲ, ಏನು ಮಾಡ್ಕೊತೀಯ ಮಾಡ್ಕೊ ಹೋಗಂತ ಹೇಳಿದ್ದಕ್ಕೆ ವಿಕ್ಕಿ ಕಾಲರ್ ಪಟ್ಟಿನ ಹಿಡ್ಕೊತಾನೆ. ಅರ್ಜುನ್ ಅಷ್ಟರೊಳಗಡೆ ಅವರಪ್ಪ ಅಲ್ಲಿಗೆ ಬಂದು, ನನ್ನ ಮನೆಗೆ ಬಂದು ನನ್ನ ಮಗನ ಮೇಲೇ ಕೈ ಮಾಡೋದಕ್ಕೆ ನಿನಗೆ ಎಷ್ಟು ಧೈರ್ಯ ಇರಬೇಕು ಅಂತ ಹೇಳಿದ್ದಕ್ಕೆ, ನೋಡಿ ಅಂಕಲ್ ಇವನು ಏನು ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಸ್ವಲ್ಪನೂ ಅರಿವೇ ಇಲ್ಲ, ಅವನು ಪ್ರೀತಿ ಹೆಸರಲ್ಲಿ ಮೋಸ ಮಾಡಿದ್ದಾನೆ ಅಂತ ಹೇಳಿದ್ದಕ್ಕೆ ರಿತುನ ಅವನು ಪ್ರೀತಿ ಮಾಡ್ತಾ ಇದ್ದಾನೆ ಅಂತ ಶಕ್ತಿ ಪ್ರಸಾದ್ ಅವ್ರು ಹೇಳ್ತಾರೆ. ಇಲ್ಲ ಅಂಕಲ್, ಪ್ರೀತಿ ಹೆಸರಲ್ಲಿ ಇವನು ಮೋಸ ಮಾಡಿದ್ದಾನೆ, ನನ್ನ ತಂಗಿ ರಿತು ಇವಾಗ ಪ್ರೆಗ್ನೆಂಟ್ ಅಂತ ಹೇಳಿದ ತಕ್ಷಣ ಶಕ್ತಿ ಪ್ರಸಾದ್ಗೆ ಒಂದು ಕ್ಷಣ ಶಾಕ್ ಆಗುತ್ತೆ. ಆದರೆ ಅದೇ ಕ್ಷಣದಲ್ಲಿ ನಗೋದಕ್ಕೆ ಶುರು ಮಾಡಿ, ಶಬಾಷ್ ಮಗನೇ, ಇಷ್ಟು ಬೇಗ ನೀನು ನನ್ನನ್ನು ತಾತ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ, ಆದಷ್ಟು ಬೇಗ ಈ ಮನೆಗೆ ಒಂದು ಮಗು ಬಂದರೆ ಎಲ್ಲವೂ ಒಳ್ಳೆಯದೇ ಆಗುತ್ತೆ, ಎಲ್ರಿಗೂ ಖುಷಿ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಏನು ಹೇಳ್ತಾ ಇದ್ದೀರಾ ಡ್ಯಾಡ್ ಅದು ಅಂತ ಹೇಳಿದ್ದಕ್ಕೆ, ನೋಡು ಅವನು ನನ್ನ ಮಗಳಿಗೆ ಮೋಸ ಮಾಡ್ದ ಅಂತ ನೀನು ಅವನ ತಂಗಿಗೆ ಮೋಸ ಮಾಡಿದ್ರೆ ಅವನಿಗೂ ನಿನಗೂ ಯಾವುದೇ ರೀತಿ ವ್ಯತ್ಯಾಸ ಆಗೋದಿಲ್ಲ, ನಿನ್ನ ತಂಗಿನ ನಮ್ಮನೆ ಸೊಸೆ ಮಾಡ್ಕೊತೀವಿ, ನನ್ನ ಮಗ ನಿನ್ನ ರಿತುನ ಮದುವೆ ಆಗೇ ಆಗ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಏನು ಹೇಳ್ತಾ ಇದ್ದೀರಾ ಡ್ಯಾಡ್, ಒಂದ್ಸಲ ಯೋಚನೆ ಮಾಡಿ ಹೇಳಿ ಡ್ಯಾಡ್ ಅಂತ ಹೇಳಿದ್ದಕ್ಕೆ, ಹೌದು ಮಗನೇ ನಾನು ನಿಜಾನೇ ಹೇಳ್ತಾ ಇದ್ದೀನಿ, ನಿನ್ನ ಮತ್ತು ರಿತು ಮದುವೆ ಆಗುತ್ತಂತೆ, ಆದರೆ ನಂದೊಂದು ಕಂಡೀಷನ್ ಅಂತ ಹೇಳ್ತಾರೆ. ಅದಕ್ಕೆ ಏನು ಕಂಡೀಷನ್ ಅಂತ ಹೇಳಿದ್ದಕ್ಕೆ, ನಾಳೆನೇ ಎಂಗೇಜ್ಮೆಂಟ್ ಅಂತ ಹೇಳ್ತಾರೆ. ಅದಕ್ಕೆ ನಾಳೆನಾ
ಅಂಕಲ್ ಅಂತ ಹೇಳಿದ್ದಕ್ಕೆ ಹೌದು ನಾಳೆನೇ ಆಗಬೇಕು, ಇಲ್ಲ ಅಂದರೆ ನಮಗೂ ಯಾವುದೇ ರೀತಿ ಮದುವೆ ಆಗೋ ಇಂಟ್ರೆಸ್ಟ್ ಇಲ್ಲ, ಮದುವೆ ಮಾಡ್ಕೊಳ್ಳೋ ಅಂಥ ಇಂಟ್ರೆಸ್ಟ್ ನಮಗಿಲ್ಲ, ಹೋಗು ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಅಂಕಲ್, ನಾವು ಆದಷ್ಟು ಬೇಗ ನಾಳೆನೇ ಎಂಗೇಜ್ಮೆಂಟ್ ಮಾಡ್ಕೊಡ್ತೀವಿ ಅಂತ ಅರ್ಜುನ ಹೇಳ್ತಾನೆ. ಅದಕ್ಕೆ ನೀವು ಎಂಗೇಜ್ಮೆಂಟ್ ಮಾಡ್ಕೊಡೋದು ಮದುವೆ ಮಾಡ್ಕೊಡೋ ಕತೆಗಳೆಲ್ಲ ನಾನು ನೋಡಿದ್ದೀನಿ, ಎಲ್ಲರನ್ನೂ ಒಪ್ಪಿಸಿ ಇಲ್ಲಿಗೆ ನೀನು ಕರ್ಕೊಂಡು ಬರಬೇಕಷ್ಟೇ ತಕರಾರಿಲ್ದೇ, ನಾವು ಎಂಗೇಜ್ಮೆಂಟ್ ಕಾರ್ಯಕ್ರಮ ಎಲ್ಲ ನಾವು ನೋಡ್ಕೊತೀವಿ ಅಂತ ಹೇಳಿದ್ದಕ್ಕೆ ಅದಕ್ಕೆ ನಂದೊಂದು ಕಂಡೀಷನ್ ಅಂಕಲ್ ಅಂತ ಅರ್ಜುನ್ ಹೇಳ್ತಾನೆ. ಅದಕ್ಕೆ ಏನಂತ ಹೇಳಿದ್ದಕ್ಕೆ ಆದಷ್ಟು ಬೇಗ ಮದುವೆ ಕೂಡ ಆಗಬೇಕು ಅಂಕಲ್, ಯಾರಿಗೂ ಈ ವಿಷಯ ಗೊತ್ತಾಗೋದಕ್ಕಿಂತ ಮುಂಚೆ ಮದುವೆ ಮುಗಿಬೇಕು, ಅಲ್ಲಿವರೆಗೂ ಗುಟ್ಟಾಗೆ ಇಡೋಣ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಅಂತ ಶಕ್ತಿ ಪ್ರಸಾದ ಹೇಳ್ತಾರೆ. ಅದಕ್ಕೆ ಅರ್ಜುನ್ ಥ್ಯಾಂಕ್ ಯು ಸೋ ಮಚ್ ಅಂಕಲ್ ಅಂತ ಕೈ ಮುಗಿದು ಹೇಳ್ತಾರೆ. ರವಿನ ನೋಡಿದ ಕೂಡಲೇ ರೌಡಿಗೆ ತುಂಬಾ ಭಯ ಆಗುತ್ತೆ. ಅವಳಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಓಡೋಕೆ ಶುರು ಮಾಡ್ತಾನೆ. ಈ ಕಡೆಯಿಂದ ಇನ್ಸ್ಪೆಕ್ಟರ್ ಪ್ರತಾಪ್ ಅವರು ಬಂದು ಅಡ್ಡಿ ಆಗ್ತಾರೆ. ಎರಡು ಕಡೆನೂ ಲಾಕ್ ಆಗ್ತಾನೆ ರೌಡಿ. ಆ ಕಡೆ ಓಡೋದ ಈ ಕಡೆ ಓಡೋದ ಗೊತ್ತಾಗ್ತಾ ಇರಲ್ಲ, ಏನು ಮಾಡೋದು ಅಂತ ಗೊತ್ತಿಲ್ಲದೆ ಕಾಲನ್ನ ಎತ್ತೋ ಅಷ್ಟರೊಳಗಡೆ ಭಾರ್ಗವಿ ಅಲ್ಲಿದ್ದ ಕೋಲನ್ನ ತೆಗೆದು ಅವನ ಕಾಲಿಗೆ ಹೊಡಿತಾಳೆ. ಆಗ ಆ ರೌಡಿ ಕೆಳಗಡೆ ಬೀಳ್ತಾನೆ. ಆಗ ಇನ್ಸ್ಪೆಕ್ಟರ್ ಪ್ರತಾಪ್ ಅವರು ಹೋಗಿ ಅವನನ್ನು ಹಿಡ್ಕೊತಾರೆ. ಬೃಂದ, ಭಾರ್ಗವಿ ನೀನು ಹೇಳಿದ್ದನ್ನೆಲ್ಲ ನಾನು ತೊಗೊಂಡಿದ್ದೀನಿ ಕಣೆ, ಇನ್ನೇನಾದ್ರು ಮಿಸ್ ಆಗಿದೆಯಾ ನೋಡೆ ಅಂತ ಹೇಳಿದ್ದಕ್ಕೆ ಇಲ್ಲ ಅಕ್ಕ ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತ ರೌಡಿನ ನೋಡಿಕೊಂಡು ಹೇಳ್ತಾಳೆ. ಹಾಗಾದರೆ ಹೋಗಣವಾ ಅಂತ ಬೃಂದ ಈ ಕಡೆ ಬಂದಾಗ ಅಲ್ಲೇನೋ ಗಲಾಟೆ ನಡೀತಾ ಇರುತ್ತೆ. ಏನೇ ಭಾರ್ಗವಿ ಏನೋ ಗಲಾಟೆ ನೋಡ್ತಾ ಇದೆಯಾ, ಏನಾಗ್ತಾ ಇದೆ ಅಲ್ಲಿ ಅಂತ ಕೇಳಿದ್ದಕ್ಕೆ ಏನಿಲ್ಲ ಅಕ್ಕ, ಬೇರೆಯವರ ಕೆಲಸ ಬೇರೆಯವರ ಉಸಾಬ್ರಿ ನಮ್ಗೆ ಯಾಕೆ, ಬನ್ನಿ ಅಕ್ಕ ಜಗಳ ಎದ್ದಿದ್ದೇನೆ ಅಂತ ಭಾರ್ಗವಿ ಬೃಂದನ ಕರ್ಕೊಂಡು ಮನೆ ಕಡೆಗೆ ಹೊರಡ್ತಾಳೆ. ಹೋಗಿದ್ದನ್ನ ನೋಡಿ ಸಿತಾರ ಅವರು ಅಲ್ಲಿಗೆ ಬಂದು ಅದು ಅರ್ಜುನ್ ಅಲ್ವಾ, ಏನಂಗೆ ಇಲ್ಲಿಗೆ ಬಂದಿದ್ದು, ಕಾಫಿನೂ ಕುಡಿತಾನೆ ಹಾಗೆ ಹೋಗ್ಬಿಟ್ನಲ್ಲ, ಏನಾಯ್ತು ಅಂತ ಕೇಳ್ತಾಳೆ. ಅದಕ್ಕೆ ಅದು ನಮ್ಮ ವಿಕ್ಕಿ ಮತ್ತೆ ರಿತು ಮದುವೆ ವಿಷಯವಾಗಿ ಮಾತಾಡೋದಕ್ಕೆ ಅಂತ ಬಂದಿದ್ದ ಅಂತ ಹೇಳಿದ ತಕ್ಷಣ ಸಿತಾರ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ. ಏನೋ ನಮ್ಮ ವಿಕ್ಕಿ ಮತ್ತೆ ರಿತು ಮದುವೆನಾ, ಏನಾಯ್ತು ಏನಂದ್ರು ಅಂತ ಹೇಳಿದ್ದಕ್ಕೆ ರಿತು ಮತ್ತೆ ವಿಕ್ಕಿದು ಮದುವೆ ಆದಷ್ಟು ಬೇಗ ಫಿಕ್ಸ್ ಮಾಡೋಣ ಅಂತ ಮಾತಾಡಿ ಹೋದ ಅಷ್ಟೇನೆ. ನಾಳೆನೇ ಎಂಗೇಜ್ಮೆಂಟ್ ಅಂತ ಹೇಳಿದ ತಕ್ಷಣ ನಾಳೆನೇ ಎಂಗೇಜ್ಮೆಂಟ್ ಅದೇನ್ರಿ ಅಷ್ಟೊಂದು ಅವಸರ ಅಂತ ಹೇಳಿದ್ದಕ್ಕೆ ನೀನೇ ತಾನೇ ಹೇಳ್ತಾ ಇದ್ದಿದ್ದು ಮಕ್ಕಳು ಜೀವನ ಸರಿ ಹೋಗಬೇಕು ಅಂತ, ಮಕ್ಕಳು ಜೀವನ ಸರಿ ಹೋಗುತ್ತೆ ಅಂತ ಅಂದರೆ ನಾಳೆ ಆದ್ರೇನು ಇವತ್ತಾದ್ರೇನು ಮಾಡೋದೆ ಅಂತ ಹೇಳಿದ್ದಕ್ಕೆ ಅಯ್ಯೋ ಹೌದು ರೀ, ಇವ್ರ ಮಕ್ಕಳು ಜೀವನ ಸರಿ ಹೋಗಬೇಕು ಅಷ್ಟೇ, ಆದಷ್ಟು ಬೇಗ ಇದನ್ನೆಲ್ಲ ಮುಗಿಸ್ಬೇಕು ಅಂತ ಹೇಳಿಬಿಟ್ಟು ವಿಕ್ಕಿ ಕಡೆ ತಿರುಗಿ ಇನ್ಮೇಲಾದ್ರೂ ಜವಾಬ್ದಾರಿಯಿಂದ ನಡ್ಕೋ ವಿಕ್ಕಿ ಅಂತ ಹೇಳಿದ್ದಕ್ಕೆ ಮಾಮ್ ಇವಾಗ್ಲೂ ಈ ಮೋಟಿವೇಶ್ನಲ್ ಸ್ಪೀಚ್ ಬೇಕಾ ಅಂತ ಹೇಳ್ತಾನೆ. ಅದಕ್ಕೆ ಇಲ್ಲ ಪರವಾಗಿಲ್ಲ ಆಯಿತು, ರಿತು ಬರ್ತಾಳಲ್ಲ ಅವಳೇ ಎಲ್ಲದನ್ನೂ ನೋಡ್ಕೊತಾಳೆ, ನನಗೆ ಮಾಡೋದಕ್ಕೆ ತುಂಬಾ ಕೆಲಸ ಇದೆ, ರಂಗಯ್ಯ ಆ ಕೇಟ್ರಿಂಗ್ ಅವ್ರಿಗೆ ಫೋನ್ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಅದಾದಮೇಲೆ ವಿಕ್ಕಿ ಅವರಪ್ಪನಿಗೆ ಏನು ಡ್ಯಾಡ್ ನೀವು ನಾನು ಅರ್ಜುನ್ನ ಇನ್ನೂ ಸ್ವಲ್ಪ ಆಟ ಆಡ್ಸೋಣ ಅಂತಂದರೆ ನೀವು ಇಷ್ಟು ಬೇಗ ಒಪ್ಕೊಂಡ್ಬಿಟ್ರಲ್ಲ ಮದುವೆಗೆ ಅಂತ ಹೇಳಿದ್ದಕ್ಕೆ ಅಯ್ಯೋ ಇನ್ನೂ ಅಸಲಿ ಆಟ ಬಾಕಿ ಇದೆ, ಮದುವೆ ಅಂತ ಶುರುವಾಗಲಿ ಅದಾದಮೇಲೆ ಈ ಥರ ಅವ್ನು ಬೇಡ್ಕೊಳ್ಳೋದು ತುಂಬಾ ಇರುತ್ತೆ, ತುಂಬಾ ಆಟ ಆಡ್ಸೋಣ ಅಂತ ಹೇಳಿದ್ದಕ್ಕೆ ಅಯ್ಯೋ ಅದು ಆದಷ್ಟು ಬೇಗ ಆಗುತ್ತೆ ಡ್ಯಾಡ್ ಅಂತ ಹೇಳಿದ್ದಕ್ಕೆ ಏನು ಹೇಳ್ತಾ ಇದೀವಿ ಅಂದಿದ್ದಕ್ಕೆ ಹೌದು ನಮ್ಮ ಅಕ್ಕನ್ನ ಅವನು ಹುಡ್ಕೊಂಡು ಬರಬೇಕು ಅಂತ ಹೇಳ್ತಾನೆ. ಅದಕ್ಕೆ ಹುಡ್ಕೊಂಡು ಬರೋದಾ ಅವನ್ನ ಯಾಕೆ ಹಾಗೆ ಹೇಳ್ತಾ ಇದೀಯ ಅಂದಿದ್ದಕ್ಕೆ ಇನ್ನೂ ಒಂದು ಸೀಕ್ರೆಟು ಓಪನ್ ಆಗೋದು ಬಾಕಿ ಇದೆ ಅಂತ ವಿಕ್ಕಿ ಹೇಳ್ತಾನೆ. ಅದಕ್ಕೆ ಯಾವುದು ಆ ರೀತು ಪ್ರೆಗ್ನೆಂಟ್ ಅನ್ನೋದ ಅಂತ ಹೇಳಿದ್ಗೆ ಇಲ್ಲ ಡ್ಯಾಡ್ ಅದು ಆನೆ ಪಟಾಕಿ ಇದ್ದಂಗೆ ಇನ್ನೂ ಆಟಂ ಬಾಂಬ್ ಒಂದಿದೆ ಅದು ರಿವೀಲ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಬಗ್ಗೆ ಯೋಚನೆ ಮಾಡಿಕೊಂಡು ತುಂಬಾ ಚಿಂತೆ ಮಾಡ್ತಾ ಇರ್ತಾರೆ ಅವ್ರ ಅಮ್ಮ ಅಪ್ಪ. ಶಕುಂತಲಾ ದೇವಿ ಅವ್ರ ಹತ್ರ ಅಮ್ಮ ನಾನು ಯಾಕೋ ತಂದೆ ಆಗಿ ಸೋತೋದೆ ಅಂತ ಅನಿಸುತ್ತೆ ಅಮ್ಮ, ರಿತುಗೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬರ್ತಾ ಇದೆ ಅನ್ನೋದು ಅರ್ಥ ಆಗ್ತಾ ಇಲ್ಲ, ಅವಳು ಏನು ಮಾಡ್ತಾ ಇದ್ದಾಳೆ ಅಂತ ಹೇಳ್ಕೊಳ್ಳೋದಿಲ್ಲ ಅಮ್ಮ, ನಮ್ಮ ಹತ್ರ ವಿಕ್ಕಿನ ನಾನು ಲವ್ ಮಾಡ್ತಾ ಇದ್ದೀನಿ, ವಿಕ್ಕಿ ಜೊತೆ ನನಗೆ ಮದುವೆ ಮಾಡಿಸ್ಕೊಡಿ ಅಂತ ಅಂದ್ಬಿಟ್ಟು ಅಣ್ಣನ ಹತ್ರ ಕೇಳ್ತಾನೆ. ನಾನು ತಂದೆ ಆಗಿ ಸೋತೋದೇನೋ ಅಂತ ಅನ್ನಿಸ್ತಾ ಇದೆ ಅಮ್ಮ, ನಾನು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ಶಕುಂತಲಾ ದೇವಿ ಅವರು ಪರವಾಗಿಲ್ಲ ನೀನು ತಂದೆ ಆಗಿ ಸೋತಿದ್ದೀಯ ಅಂತ ಅನ್ಕೊಂಬೇಡ, ಈಗಿನ ಮಕ್ಕಳೇನೆ ಹಾಗೆ ಅಪ್ಪ ಅಮ್ಮನ ಹತ್ರ ಏನು ಹೇಳ್ಕೊಳ್ಳೋದಿಲ್ಲ, ನೀನು ತಲೆ ಕೆಡಿಸ್ಕೋಬೇಡ, ಅವಳು ನಿನ್ನ ಹತ್ರ ಹೇಳ್ಕೊಳ್ಳಿಲ್ಲ ಅಂದ್ರೂ ಅರ್ಜುನ್ ಹತ್ರ ಎಲ್ಲದನ್ನು ಹೇಳ್ಕೊತಾಳೆ, ಅರ್ಜುನ್ಗೆ ಅವಳ ಬಗ್ಗೆ ಎಲ್ಲದೂ ಗೊತ್ತಿರುತ್ತೆ, ಅರ್ಜುನ್ ಬರಲೇ ಇರು ಅರ್ಜುನ್ ಹತ್ರನೇ ಕೇಳೋಣ ಏನಾಗಿದೆ ಅವಳು ಏನು ಮಾಡ್ತಾ ಇದ್ದಾಳೆ ಅಂತ ಅವನ ಹತ್ರ ಕೇಳಿದ್ರೆ ಎಲ್ಲವೂ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅಷ್ಟರೊಳಗಡೆ ಅರ್ಜುನ್ ಅಲ್ಲಿಗೆ ಬರ್ತಾನೆ. ನೋಡಿದ ಅವ್ರ ಚಿಕ್ಕಮ್ಮ ಇವನಿಗೆ 100 ವರ್ಷ ಆಯಸ್ಸು, ಅರ್ಜುನೇ ಬಂದ ಅಲ್ಲಿ ನೋಡಿ ಅಂತ ಹೇಳಿದ ತಕ್ಷಣ ಅರ್ಜುನ್ ಅಲ್ಲಿಗೆ ಬರ್ತಾನೆ. ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ವಿ ಅರ್ಜುನ್, ನಿನ್ನನ್ನೇ ಕಾಯ್ತಾ ಇದ್ವಿ, ನಿನ್ನ ಹತ್ರ ಏನೋ ವಿಷಯ ಹೇಳಬೇಕು ಅಂತ ಅವ್ರ ಚಿಕ್ಕಪ್ಪ ಹೇಳ್ತಾರೆ. ಅದಕ್ಕೆ ಚಿಕ್ಕು ನಾನು ಹೇಳೋದನ್ನ ಸ್ವಲ್ಪ ಕೇಳಿ, ಅದಾದ
ಆದಮೇಲೆ ನೀವು ನನ್ನ ಜೊತೆ ಮಾತಾಡಿ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ದಕ್ಕೆ ನೋಡ್ದ ಅಮ್ಮ ನನ್ನ ಮಗ ಎಷ್ಟು ಚೆನ್ನಾಗಿ ಈ ಚಿಕ್ಕಪ್ಪನ ಅರ್ಥ ಮಾಡ್ಕೊಂಡಿದ್ದಾನೆ ಅಂತ. ನಾವು ರಿತು ಬಗ್ಗೆನೇ ಮಾತಾಡ್ತಾ ಇದ್ವಿ, ಅವಳ ವಿಷಯ ಎಲ್ಲ ನಿನಗೆ ಗೊತ್ತಾಯ್ತಾ, ಏನು ಹೇಳಿದ್ಲು ಅವಳು ನಿನ್ನ ಹತ್ರ ಅಂತ ಹೇಳಿದ್ದಕ್ಕೆ ಹೌದು ನಾನು ರಿತು ಬಗ್ಗೆನೇ ಮಾತಾಡೋಕ್ಕೆ ಬಂದೆ ಅಂತ ಹೇಳಿದ ತಕ್ಷಣ ಅವ್ರ ಚಿಕ್ಕಮ್ಮ ಹಾಗಾದರೆ ಅವಳು ನಿಮ್ಮ ಜೊತೆ ಜಗಳ ಮಾಡ್ಕೊಂಡ್ಲಾ ಅಂತ ಕೇಳ್ತಾರೆ. ಅದಕ್ಕೆ ಇಲ್ಲ ಚಿಕ್ಕಮ್ಮ, ನಾನು ಹೇಳೋದನ್ನು ಸ್ವಲ್ಪ ಕೇಳಿ, ಅವಳ ಬಗ್ಗೆ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ನಾನು, ಅವಳು ಮದುವೆ ಮಾಡಬೇಕು ಅಂತ ಅಂತ ಹೇಳ್ತಾರೆ. ಅದಕ್ಕೆ ಮದುವೆ ಬಗ್ಗೆ ಮಾತಾಡ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ ಹೌದು, ವಿಕ್ಕಿ ಮತ್ತು ರಿತು ಇಬ್ಬರು ಪ್ರೀತಿ ಮಾಡ್ತಾ ಇರೋದು ನಿಮಗೆ ಗೊತ್ತಿದೆ ಅಲ್ವಾ ಚಿಕ್ಕು ಅಂತ ಹೇಳಿದ ತಕ್ಷಣ ಆ ನೀಚನ ಬಗ್ಗೆ ಮಾತಾಡಬೇಡ ಅರ್ಜುನ್, ನೀನು ಆ ನೀಚನ ಬಗ್ಗೆ ಯಾಕೆ ಮಾತಾಡ್ತಾ ಇದೀಯ ನೀನು ಅಂತ ಹೇಳಿದ್ದಕ್ಕೆ ನಾನು ಈಗಷ್ಟೇ ವಿಕ್ಕಿ ಮನೆಗೆ ಹೋಗಿ ಮಾತಾಡ್ಕೊಂಡು ಬಂದೆ, ರಿತು ಮತ್ತು ವಿಕ್ಕಿ ಮದುವೆ ಮಾಡೋ ವಿಷಯವಾಗಿ ನಾವು ಮುಂದುವರಿಬಹುದು, ಯಾಕೆ ಅಂತಂದರೆ ರಿತು ಅವನ್ನ ತುಂಬಾ ಇಷ್ಟಪಡ್ತಾ ಇದ್ದಾಳೆ ಅಂತ ಹೇಳ್ತಾನೆ. ಅದಕ್ಕೆ ಆ ನೀಚನ ಬಗ್ಗೆ ಮಾತಾಡಬೇಡ ನೀನು, ಆ ನೀಚನ್ಗೆ ನನ್ನ ಮಗಳು ಕೊಡೋದಕ್ಕಾಗುತ್ತಾ, ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದೆಯಾ, ತಮಾಷೆ ಮಾಡೋದಕ್ಕೂ ಒಂದು ಮಿತಿ ಬೇಡವಾ, ಇದೆಲ್ಲ ತಮಾಷೆ ಮಾಡೋ ವಿಷಯ ಅಲ್ಲ ಅಂತ ಹೇಳಿದ್ದಕ್ಕೆ ಇಲ್ಲ ಚಿಕ್ಕು ನಾನು ತಮಾಷೆ ಮಾಡ್ತಾ ಇಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ರಿತು ಮತ್ತು ವಿಕ್ಕಿ ಮದುವೆ ಮಾಡಿದ್ರೆ ರಿತು ಚೆನ್ನಾಗಿರ್ತಾಳೆ ಅಂತ ಹೇಳ್ತಾರೆ. ಅದಕ್ಕೆ ಅದು ಹೇಗೆ ಚೆನ್ನಾಗಿರ್ತಾಳೆ ಆ ನೀಚನ ಜೊತೆ, ಹಿಂಗೆ ಖಂಡಿತ ಸಾಧ್ಯ ಇಲ್ಲ, ನಾನಂತೂ ಇದಕ್ಕೆ ಒಪ್ಪೋದಿಲ್ಲ ಅಂತ ಹೇಳಿದ್ದಕ್ಕೆ ನೋಡಿ ಇದೇನೇ ಸರಿಯಾದ ನಿರ್ಧಾರ, ಯಾಕೆಂದರೆ ಅವರಿಬ್ಬರು ಪ್ರೀತಿ ಮಾಡ್ತಾ ಇದ್ದಾರೆ, ಹಾಗೆಯೇ ಇದು ಡ್ಯಾಡ್ಗೂ ಇಷ್ಟ ಅಲ್ವಾ ಅಂತ ಹೇಳಿದ್ದಕ್ಕೆ ನೀನು ಮಾತ್ರ ಪ್ರೀತಿಸ್ದು ಒಂದನನ್ನು ಮದುವೆ ಆಗಬೇಕು ಅಂತ ಇತ್ತು, ಆದರೆ ನೀನು ಒಂದನನ್ನು ಮದುವೆ ಆಗಲಿಲ್ಲ, ನೀನು ಪ್ರೀತಿಸ್ತಾ ಹುಡುಗಿನ ಮದುವೆ ಆಗಿ ಬಂದೆ, ಆವಾಗ ನಿಮ್ಮ ಡ್ಯಾಡ್ದು ಕನಸುಗಳು ನೆನಪಾಗಲಿಲ್ವ ನಿನಗೆ, ಈಗ ನನ್ನ ಮಗಳು ಮದುವೆ ಅಂತ ಅಂದರೆ ನಿನಗೆ ಕನಸುಗಳು ನೆನಪಾಗ್ತಾ ಇದೆಯಾ ಅಂತ ಹೇಳ್ತಾರೆ. ಅದಕ್ಕೆ ಅದು ಹಾಗಲ್ಲ ಚಿಕ್ಕು ಅಂತ ಹೇಳಿಬಿಟ್ಟು ರಿತು ಹೇಳಿರೋದು ಅರ್ಜುನ್ಗೆ ನೆನಪಾಗುತ್ತೆ, ಆದರೆ ಏನೂ ಮಾಡೋಕ್ಕಾಗೋದಿಲ್ಲ, ಹಾಗೆಯೇ ಸುಮ್ಮನೆ ನಿಂತ್ಬಿಡ್ತಾನೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.